ಆತಕೂರು ನಮ್ಮ ಸಂಸ್ಕೃತದಲ್ಲಿ ಆತಕೂರು ಅಂದರೆ ಬಿಸಿಲಿನಿಂದ ಕೂಡಿದ ಹಳ್ಳಿ ಅಂತ ಇತ್ತು. ಸುಮಾರು 3000 ವರ್ಷಗಳ ಹಿಂಬದಿ, ಅದೀಗ 3,400 ವರ್ಷ ಆಗಿದೆ ಅಂತ ಹೇಳ್ತೀವಿ. ಆವಾಗ ಕೌಂಡಿಲ್ಯ ಅಂತಕ್ಕಂಥ ಒಬ್ಬ ಋಷಿ, ಕೌಡಿಲ್ಯ ಅಂತಕ್ಕಂಥ ಒಬ್ಬ ಮಗನ ಜೊತೆ ನಮ್ಮ ಉತ್ತರ ಭಾರತದಿಂದ ದಂಡಕಾರಣ್ಯವಾದ ಈ ದಕ್ಷಿಣ ಭಾರತಕ್ಕೆ ಬಂದರು. ಅವ್ರು ಬಂದಂಥ ಸಮಯದಲ್ಲಿ ನೀರಿನ ಅಭಾವ, ನದಿಗಳು ನಂದುವಿಕೆ ಇದೆಲ್ಲ ಆಗಿತ್ತು. ಅಪ್ಪ ಆ ಸಮಯದಲ್ಲಿ ಅವ್ರಿಗೆ ಅವರು ಈಶ್ವರನ ಪ್ರಾರ್ಥನೆ ಮಾಡಿದಾಗ, ನಿನಗೆ ಎಲ್ಲಿ ಪಾದಸ್ಪರ್ಶವಾಗುತ್ತೋ ಶಿಲೆ ಅದಕ್ಕೆ ನೀನು ಅಭಿಷೇಕ ಎಲ್ಲ ಮಾಡಿದ್ರೆ ನಿಂಗೆ ನಾನು ಕರುಣಿಸ್ತೀನಿ ಅಂತ ಹೇಳಿದಂತೆ ಕಾಣಿಸ್ತದೆ. ಆ ಪ್ರಕಾರ ಅವರು ನಡೆದು ಬಂದರು. ಇದು ನಾಗಿನಿ ಅಂತಕ್ಕಂಥ ಒಂದು ನದಿ. ಹಿಂದೆ ನಿಮಗೆ ಕುಣಿಗಲ್ ಕೆರೆ ಇರಲಿಲ್ಲ, ಯಾವುದೇ ಜಲಾಶಯಗಳಿರಲಿಲ್ಲ, ಕಾಡು, ನೀರು ಹರ್ಕೊಂಡು ಹೋಗ್ತಾ ಇತ್ತು ಅಷ್ಟೇ. ಆವಾಗ ಅವ್ರಿಗೆ ಪ್ರತ್ಯಕ್ಷ ಆದಂಥ ಈ ಲಿಂಗಕ್ಕೆ 8 ಇಂಚಿದೆ, ಸ್ವಯಂಭೂ ಲಿಂಗ ಅಂದರೆ ಉದ್ಭವ ಲಿಂಗ. ಇದಕ್ಕೆ ಅವರು ಜಪ ತಪಗಳನ್ನು ಮಾಡಿ ಪದ್ಯವನ್ನು ಮಳೆಗಳನ್ನು ಕಳೆಯೋದಕ್ಕೋಸ್ಕರ ಈಶ್ವರನಿಗೆ ರುದ್ರಾಭಿಷೇಕ ಮಾಡಿ ಎಲ್ಲ ಮಾಡಿದ್ಮೇಲೆ ಮಳೆ ಬಂತು, ನದಿಗಳೆಲ್ಲ ತುಂಬರಿಯಕ್ಕೆ ಶುರುವಾಯಿತು. ಆಗಿನ ಸ್ಥಿತಿಯಲ್ಲಿ ಈ ಊರಿದ್ದಿದ್ದು ದಕ್ಷಿಣ ದಿಕ್ಕಲ್ಲಿ, ಇಲ್ಲಿಂದ 1.5 ಕಿಲೋಮೀಟರ್ ಹೊರಗಡೆ. ಅಲ್ಲಿ ಬ್ರಾಹ್ಮಣರ ಹೆಗ್ಗಾರ, ಮಾರಿಗುಡಿ, ಇವೆಲ್ಲ ಚಿನ್ನ ಇದೆ, ಮಾರಿಗುಡಿದು ಇತ್ತು. ಆವಾಗ ಇದೆಲ್ಲ ಬಯಲು ಪ್ರದೇಶ, ಕಾಡು ಪ್ರದೇಶ. ಕೆಳಗಡೆದು ಒಂದು ಕೆರೆ ಮಾತ್ರ ಹಳೆ ಕೆರೆ, ಈ ಕೆರೆ ಇಲ್ಲಿ. ಈಗ ಬಂದಾಗ ಅವ್ರೇನು ಮಾಡಿದರು, ಬ್ರಾಹ್ಮಣರು ಒಂದು 70-80 ಮನೆ ಇವರಿದ್ದರು. ಅವ್ರನ್ನ ಋಷಿ ಮುನಿಗಳನ್ನ ಸಂತೈಸಿದ್ರು. ಅವ್ರು ತುಂಬ ದಿವಸ ಕಾಲ ಹಾಕಿ ಇಲ್ಲಿ ಮುಂದೆ ಅವರು ಎಡತಲೆ ಅಂತ ಬರುತ್ತೆ, ಅಲ್ಲಿಗೆ ಹೋದ್ರು. ಮಂಡ್ಯ ಎಡತಲೆ ಬರ್ತಾರೆ, ಎಡತಲೆಗೆ ಹೋದ್ರು. ಅವ್ರ ಮಗ ಕೌಡಿಲ್ಯ, ಈ ಕೌಡಲೆ ಅಂತ ಇದೆ ಇವಾಗ, ಅಲ್ಲಿ ತಪಸ್ಸನ್ನು ಮಾಡಲಾಗಿ ಅಲ್ಲಿ ಒಂದು ನದಿ ಬದಲಾಗಿ ಕೌಡಿಲ್ಯ, ಆ ಊರಿಗೆ ಅವನ ಹೆಸರು ಕೌಡಿಲ್ಯ ಹೋಗಿ ಕೌಡಲೆ. ಹೀಗೆ ಇದಾದ ಮೇಲೆ ಚಂದ್ರಮೌಳಿ ಅಂತಕ್ಕಂಥ ಒಬ್ಬ ರಾಜ, ಸಾಮಂತ ರಾಜ ಈ ಪ್ರಾಂತ್ಯವನ್ನು ಆಳ್ದ. ಆವಾಗ ಇದಕ್ಕೆ ಚಂದ್ರಮೌಳೇಶ್ವರ ಅಂತ ಈ ಹೆಸರು ಕೊಟ್ಟ. ರಾಜಗೋಪುರ, ಶಿವಭಕ್ತ ಅಮ್ಮನವ್ರನ್ನ, ಗಣಪತಿನ, ಕಾಶಿಗೆ ಹೋಗಿ ನೋಡ್ಬೇಕಾದಂಥ ಒಂದು ಬಿಂದು ಮಾಧವನನ್ನು ಇಲ್ಲಿ ಮಾಡಿದ್ರು. 55 ಅಡಿ ಎತ್ತರದ ಒಂದು ಶಿಲೆ, ಏಕಶಿಲೆಯ ಕಂಬ, ಏಕಶಿಲೆ, ಯಾವ ಜಾಯಿಂಟ್ ಶಿಲೆ ಅಲ್ಲ. ದೀಪಸ್ತಂಭನೋ ಗರುಡಗಂಬನೋದು, ದೀಪಸ್ತಂಭ ಅಂತ ಹೇಳಲ್ಲ, ನಂದಿ ಸ್ತಂಭ ಅಂತ. ಆ ಕೆಳಗಡೆ ನಾನು ಬಂದ ಹೊಸಲ್ಲಿ 85ರಲ್ಲಿ ನಾವು ಟೌಲ್ ಹಾಕಿ ತೆಗಿತಾ ಇದ್ವಿ. ಒಂದೇ ಮೂಲೆ ಮಾತ್ರ ಕೂತಿದ್ದು, ಇನ್ನು 3 ಮೂಲೆ ಕೂತಿರ್ಲಿಲ್ಲ. ಈಗ ನಾಗರ ಪ್ರತಿಷ್ಠೆಗಳಾಗಿ ಆದಾಗ ಅದು ಬಿಜಿ ಆಗೋಯ್ತು ಅಷ್ಟೇ. ಈಗಲೂ ಜೋರಾದ ಗಾಳಿ ಬಂದರೆ ಕಂಬ ಅಳ್ಳಾಡ್ತಿದೆ. ಅದು ಇನ್ನೊಂದೇನಪ್ಪ ಇಲ್ಲಿ. ಆಮೇಲೆ ತುಂಬ ದಿವಸ ಮಹಾರಾಜ ಚಂದ್ರಮೌಳಿ ಮಹಾರಾಜ ದೇವಸ್ಥಾನ ಅಭಿವೃದ್ಧಿ ಮಾಡ್ದ, ಚೆನ್ನಾಗಿ ನಡ್ಕೊಂಡು ಹೋಗಿತ್ತು. ಅವನ ಮಗ ವಿಜಯ ನಾರಸಿಂಹ ಅಂತ ಬಂದ, ಅವನು ಇದನ್ನು ಸೋಮೇಶ್ವರ ಅಂತ ಕರೆದ. ಅವನ ಕಾಲದಲ್ಲೂ ಚೆನ್ನಾಗಿ ನಡೆಯಿತು. ಈಗಲೂ ಸಮೇತ ಏಕಾದಶವಾರ ರುದ್ರಾಭಿಷೇಕ ಹೇಳಿ ಆ ಬೆಣ್ಣೆಯನ್ನು ನಾವು ತುಪ್ಪನ ಲಿಂಗದ ಮೇಲೆ ಉಜ್ಜಿದ್ರೆ ಬೆಣ್ಣೆ ಆಗುತ್ತೆ. 2 ಕ್ಷೇತ್ರ ಇಲ್ಲಿ ಲಿಂಗದ ಮೇಲೆ. ನಮ್ಮ ಕ್ಷೇತ್ರವನ್ನು ಬಿಟ್ಟರೆ ಶಿವಗಂಗೆ ಇದೆ, ಶಿವಗಂಗೆಯಲ್ಲಿ ಆಗುತ್ತೆ. ಅದು ಬಿಟ್ಟು ಈ ಕ್ಷೇತ್ರ ಇಲ್ಲ, ಇನ್ನೆಲ್ಲಿಲ್ಲ. ಆಮೇಲೆ ಈಗಲೂ ಅಕಾಲ ಮಳೆನೇ ಬರಲ್ಲ, ಭಾಳ ದುಸ್ಥಿತಿ ಆದಾಗ 11 ದಿವಸ ರುದ್ರಪಾರಾಯಣ, ರಾಮಾಯಣ ಪಾರಾಯಣ ಎಲ್ಲ ಮಾಡಿದ್ರೆ, ಸೂರ್ಯ ನಮಸ್ಕಾರ ಇವೆಲ್ಲ ಮಾಡಿದ್ರೆ ಆ ಅವಧಿಯ ಒಳಗಡೆನೇ ಕೆರೆಗೆ ನೀರು ಬರುತ್ತೆ, ಸಮೃದ್ಧಿ ಆಗುತ್ತೆ. ಹೀಗೆ ಕ್ಷೇತ್ರ ನಡ್ಕೊಂಡ್ಬಂದಿದೆ. 85 ಮುಂಚೆ ಮುಸ್ಲಿಮರ ಅವಳಿಯಲ್ಲಿ ದೇವಸ್ಥಾನ ಪೂರ್ಣ ನಶಿಸಿತ್ತು. ಆಮೇಲೆ 82ರಲ್ಲಿ ಈ ಊರಿನವರೇ ಒಬ್ಬ ಆಕೆ ಕುಚ್ಚಪುಡಿ ಅಂತಕ್ಕಂಥ ಒಂದು ಡ್ಯಾನ್ಸ್ ಕಲಿತು ಮುಂಬೈನಲ್ಲಿ ದುಡ್ಡು ತಂದು ಇದನ್ನು ಮೆಟ್ಲು
ದೇವಸ್ಥಾನ ಅಭಿವೃದ್ಧಿ ಮಾಡಿ ಗೋಪುರ ಮಾಡಿ 83ರಲ್ಲಿ ಏನಾಯಿತು ಅಂದರೆ ಅವಾಗ ಹಿಂದಿದ್ದಂಥ ಅರ್ಚಕರು ಈಗ ಸಂಬಂಧಪಟ್ಟಂಥ 9 ಎಕರೆನ ತಮ್ಮ ರೀಗ್ರ್ಯಾಂಟ್ ಮಾಡಿಸ್ಕೊಂಡು ಎಲ್ಲ ಮಾರಿಬಿಟ್ಟು ನನ್ನ ಕೈ ಪೂಜೆ ಮಾಡೋಕ್ಕಾಗಲ್ಲ ಅಂತ ಬೀದಿಗೆ ಕೊಟ್ಟು ಹೊರಟು 84ರಲ್ಲಿ ಊರಿನವರೆಲ್ಲ ಸೇರಿ ದೇವಸ್ಥಾನ ಶುರು ಮಾಡಿದ್ರು. ಅರ್ಚಕರು ಸರಿಯಾದವ್ರು ಯಾರು ಸಿಗಲಿಲ್ಲ. ಮೈಸೂರವರು ಗೊತ್ತು ಮಾಡಿದ್ರು. ಮೈಸೂರಿನವರು ಇವತ್ತು ಒಪ್ಕೊಂಡ್ರು. ಬೆಳಗ್ಗೆಗೆ ಅವ್ರ ಮಗ ಸತ್ತೋದ ಅಂದ್ಬಿಟ್ಟು ಬರಲಿಲ್ಲ. ಆಮೇಲೆ ಬೇರೆ ಯಜ್ಞೇಶ್ವರ ಶಾಸ್ತ್ರಿ ಅವರು ಒಂದು 3 ತಿಂಗಳು ಮಾಡಿದ್ರು. ಅವ್ರು ಆದಮೇಲೆ ನಾವು ಬಂದ್ವಿ. 85ರಿಂದ ಇವತ್ತರೆಗೂ ನಾನು ಈಶ್ವರನ ಪೂಜೆ ಮಾಡಿದ್ವಿ. ರಥೋತ್ಸವ ಇರಲಿಲ್ಲ, ರಥೋತ್ಸವ ನಡೀತಾ ಇದೆ. ವರ್ಷಕ್ಕೆ ಒಂದು 27 ಉತ್ಸವ ನಡೆಯುತ್ತೆ. ಆ ಸಮಯದಲ್ಲಿ ಒಂದು ಆ ಕಡೆ ಗೋಡೆ ಹಾಕಕ್ಕೆ ಹೋದಾಗ ನಮಗೆ ಸುಬ್ರಹ್ಮಣ್ಯೇಶ್ವರ ಸಿಕ್ತು. ವೈಫಲ್ಯ ಆಗಿತ್ತು. ಅದಂತೆಗೆ ಬೇರೆ ಸುಬ್ರಹ್ಮಣ್ಯೇಶ್ವರ ಸುಬ್ರಹ್ಮಣ್ಯೇಶ್ವರ ಮಾಡಿದ್ಮೇಲೆ ಆ ಕಡೆ ನಾಗಪ್ರತಿಷ್ಠೆಗಳೆಲ್ಲ ಶುರು ಮಾಡಿದ್ವಿ. ಈಗ ಭಕ್ತರ ಇಷ್ಟದಂತೆ ಎಲ್ಲ ನಡೀತಾ ಇದೆ. ಜೊತೆಗೆ ಇಲ್ಲಿ ಇನ್ನೊಂದು ವಿಶೇಷ ಏನಾಗಿದೆ ಅಂದರೆ ಏಕಶಿಲೆ 6 ಅಡಿ ಉದ್ದ 7 ಅಡಿ ಎತ್ತರ ಪಟ್ಟಾಭಿರಾಮ ಎಲ್ಲಿಯೂ ಇಲ್ಲ. ನಿಮ್ಮ 4 ರಾಜ್ಯದಲ್ಲಿ ನೀವು ಎಲ್ಲೇ ನೋಡಿದ್ರು ಎಲ್ಲೂ ಇಲ್ಲ. ಆ ಥರ ಇದೆ. ಪಟ್ಟಾಭಿರಾಮ ಆಗಿದೆ. ಈಗ ವೆಂಕಟರಮಣನ ಮಾಡಬೇಕು ಅಂತ ಪ್ರಯತ್ನ ಮಾಡಿ ಅಲ್ಲ ರಾಮನ ಪಕ್ಕ ಇರೋ ರಾಮನ ಪಕ್ಕಕ್ಕೆ ವೆಂಕಟರಮಣ ಬರುತ್ತೆ. ಅಲ್ಲ ಈಗಿರೋದು ಅಲ್ಲಿ ಆ ಕಡೆ ಗುಡಿ ಇದೆ ಅಲ್ಲ, ಅವರು ವಶಿಷ್ಠ ಋಷಿಗಳು ಯಾರು ಪರಿವಾರ ದೇವತೆಗಳು ಯಾರು ಅವರು? ಅಲ್ಲ ವಶಿಷ್ಠ, ಸೀತಾ, ಲಕ್ಷ್ಮಣ, ಭರತ, ಶತ್ರುಘ್ನ, ಜಾಂಬುವನಿದ್ದಾನೆ, ಆಂಜನೇಯ ಇದ್ದಾನೆ, ಅಂಗದ ಇದ್ದಾನೆ, ಭರತ ಶತ್ರುಘ್ನ ಇದ್ದಾನೆ, ನಾರದ ಇದ್ದಾನೆ, ಈಶ್ವರ ಇದ್ದಾನೆ, ಬ್ರಹ್ಮ ಇದ್ದಾನೆ, ಸಕಲ ದೇವತೆಗಳು ಇದ್ದಾರೆ. ಒಂದೇ ಶಿಲೆ ಒಳಗಡೆ 12 ದೇವತೆಗಳು, ಮುಂದ್ಗಡೆ 3 ಶಿಲೆ ಚಿಕ್ಕದು. ಈಗ ಅದ್ರ ಪಕ್ಕಕ್ಕೆ 5 ಅಡಿ ಎತ್ತರದ ವೆಂಕಟರಮಣ, 4 ಅಡಿ ಪದ್ಮಾವತಿ ಲಕ್ಷ್ಮಿ, 2 ಅಡಿ ಗರುಡ ಬರ್ತಾ ಇದೆ. ನಾಳೆ 5ರಿಂದ 10ನೇ ತಾರೀಕು ಒಳಗಡೆ ಈ ಸ್ಥಳ ಬರುತ್ತೆ. ಮುಂದಿನ ತಿಂಗಳ ಪ್ರತಿ ವರ್ಷ ಬುದ್ಧ ಪೌರ್ಣಮಿಯ ದಿವಸ ತೇರಾಗುತ್ತೆ. ಹಿಂದಿನ ದಿವಸ ಕಲ್ಯಾಣೋತ್ಸವ ಆಗುತ್ತೆ. ಎಲ್ಲ ವೇದೋಕ್ತವಾಗಿ ನಡೆಯುತ್ತೆ, ಶಾಸ್ತ್ರೀಯ ಸಮ್ಮತವಾಗಿರುತ್ತೆ. ಯಾವುದೇ ಆಡಂಬರ ಚಿಕ್ಕ ಮಟ್ಟಂಗೆ ನಡ್ಕೊಂಡು ಹೋಗ್ತಾ ಇದೆ. ನಾವು ನಡ್ಕೊಂಡು ಕಳಿಸ್ತಾ ಇದ್ದೀವಿ. ವೇದ ಇಟ್ಕೊಂಡು, ಶಾಸ್ತ್ರ ಇಟ್ಕೊಂಡು, ಜ್ಯೋತಿಷ್ಯ ಇಟ್ಕೊಂಡು, ಪುರೋಹಿತೆ ಮಾಡ್ಕೊಂಡು, ಸರ್ಕಾರಿ ಕೆಲಸನೂ ಮಾಡ್ಕೊಂಡು ನಿವೃತ್ತಿ ಆಗಿದೆ. 17 ವರ್ಷ ಆಯ್ತು ನಮ್ಗೆ ಜೊತೆಗಾಗಿ. ಈಗ ನನ್ನ ಮಕ್ಕಳು 3 ಜನ ಅಧ್ಯಯನ ಪುರುಷರು. ವೇದ ಚೆನ್ನಾಗಿ ಅಧ್ಯಯನ ಮಾಡಿದ್ದಾರೆ. ಮತ್ತೂರು, ಶಿವಮೊಗ್ಗ ಜಿಲ್ಲೆ ಮತ್ತೂರಿನಲ್ಲಿ ಅಧ್ಯಯನ ಆಗಿದೆ. ದೊಡ್ಡವರು ಬೆಂಗಳೂರಿನಲ್ಲೇ ಇದ್ದಾರೆ, ವೆಂಕಟೇಶ್ ಶರ್ಮಾ ಅಂತ. ಅವರು ಪುರೋಹಿತರು. ನಮಗೊಂದು 230 ಮನೆ ಐಎಸ್ಗಳು ಅವರು ಪುರೋಹಿತರಾಗಿ ಅವ್ರ ಮನೆಗಳಲ್ಲಿ. 2ನೇ ಅವರು ಇಲ್ಲೇ ಇದ್ದಾರೆ. ಮದುವೆ ಆಗಿದೆ, 47 ವರ್ಷ. ಹಿಂದೆ ಈ ದೇವಸ್ಥಾನಕ್ಕೆ ಎಲ್ಲ ಅರ್ಚಕರು ಹೆಂಡತಿ ಇಟ್ಕೊಂಡು ಯಾರೂ ಪೂಜೆ ಮಾಡಿಲ್ಲ. ಎಲ್ಲ ಬ್ರಹ್ಮಚಾರಿಗಳು, ವಿದುರರು ಮಾಡ್ಕೊಂಡ್ಬಂದಿದ್ದಾರೆ. ಈಗಲೂ ನಮ್ಮದು ಇದೇ ಸಂತತಿಗೆ ಹೋಗ್ಬಿಟ್ಟಿದೆ. ಹಾಗಾಗಿ 3ನೇ ಮಗ ವೇದ, ಶಾಸ್ತ್ರ, ಶ್ರೌತ, ಅಧ್ಯಯನ, 3 ಆಗಮ ಎಲ್ಲ ಮಾಡ್ತಾಯಿದ್ದಾರೆ. ಅವ್ರು ಬೆಂಗಳೂರಲ್ಲಿದ್ದಾರೆ. ಈಗಿಲ್ಲ, ಇನ್ನೂ ಒಂದು 1 ತಿಂಗಳು ಊರಲ್ಲಿ ಬೆಂಗಳೂರಿಗೆ ಬರೋಲ್ಲ. ಅಯೋಧ್ಯೆಯಲ್ಲಿ ಪುಂಡಲೀಕ ಯಾಗ ನಡೀತಾ ಇದೆ. ಅಯೋಧ್ಯೆಯಲ್ಲಿದ್ದಾರಾ? ಮಾತಾಡ್ಸ್ಬೋದು. ನಾನು ನೆಕ್ಸ್ಟ್ ವೀಕ್ ಹೋಗ್ತಾ ಇದ್ದೀವಿ. ಸಿಕ್ಕರೆ ಮಾತಾಡ್ಸ್ಬೋದಾ? ಬೇಕಾದ್ರೆ ನಂಬರ್ ಕೊಡಿ ಪ್ಲೀಸ್. ಅಯೋಧ್ಯೆಯಲ್ಲಿ ಪುಂಡಲೀಕ ಯಾಗ ನಡೀತಾ ಇದೆ. 4 ದಿವಸ ಆಯಿತು. ಅವ್ರ ಮನೆ 22ನೇ ತಾರೀಕು ನಮ್ಮ ಮನೇಲಿ ಉಪನಯನ ಆಯಿತು.